ಪ್ರಶ್ನೆ ಪತ್ರಿಕೆಯನ್ನು ಆಲ್ರೆಡಿ ನಾನು 10th ಮತ್ತು 9th ಹಾಕಿದ್ದೆ. ಸೊ ಇವತ್ತು ಏನು ಮಾಡ್ತಾ ಇದ್ದೀನಿ, ಮತ್ತೆ FA1 ಪರೀಕ್ಷೆಯನ್ನು 8ನೇ ತರಗತಿಯ ತೃತೀಯ ಭಾಷೆ ಹಿಂದಿಯಲ್ಲಿ ಹಾಕ್ತಾ ಇದ್ದೀನಿ. ಸೊ ಯಾರಿಗೆಲ್ಲ ಟೀಚರ್ಸ್ಗಳಿಗೆ ನಿಮ್ಮ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಹಿಂದಿ ವಿಷಯಕ್ಕೆ ಸಂಬಂಧಪಟ್ಟಂತೆ ದಾಖಲೆಗಳು ಬೇಕು, ರೆಕಾರ್ಡ್ಸ್ಗಳು ಬೇಕು, ಸೊ ನನ್ನ ನಂಬರ್ ಇದೆ 9964050759 ಅಂತ. ಸೊ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದರೆ ಎಲ್ಲ ಒಂದು ರೆಕಾರ್ಡ್ಸ್ಗಳನ್ನು ನಿಮ್ಮ ಶಾಲೆ ಮತ್ತು ಶಿಕ್ಷಕರ ಹೆಸರುಗಳನ್ನು ಎಡಿಟ್ ಮಾಡಿ ಸೊ ನಿಮಗೆಲ್ಲವನ್ನು ತಲುಪಿಸ್ತಕ್ಕಂಥ ಕೆಲಸವನ್ನು PDF ಮಾಡಿಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಜಸ್ಟ್ 9964050759ಗೆ ಮೆಸೇಜ್ಗಳನ್ನು ಮಾಡೋದ್ರ ಮೂಲಕ. ಸೊ ನೋಡುವ 8th FA1 ಪರೀಕ್ಷೆ ಪ್ರಶ್ನೆ ಪತ್ರಿಕೆಯನ್ನು ನಾವು 2024-25ರಲ್ಲಿ ಏನು ಶಿಕ್ಷಣ ಇಲಾಖೆಯವರು ಮಾರ್ಗಸೂಚಿಯನ್ನು ಮಾಡಿದರೆ ಪಾಠಗಳ ಹಂಚಿಕೆ ಅದರ ಆಧಾರದ ಮೇಲೇ ಕೊಟ್ಟಿದ್ದೀವಿ. ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. प्रश्न पत्रिका का रूपरेखा फर्स्ट वन पठ्यांश के आधार पर अंक विभाजन ಅಂತ ಕೇಳಿದ್ದಾರೆ. ಸೊ ಪ್ರಾರ್ಥನಾ ಪಾಠಕ್ಕೆ ಇರತಕ್ಕಂಥದ್ದು ವೇಟೇಜ್ ಕೊಟ್ಟಿರೋದು 3 ಅಂಕ, ಮಿರ್ಚ್ ಮಸಾಲ 3 अंक, मेरा देश मेरी बा 3 अंक, शिक्षा के 3 अंक, पूरक वाचन पृष्ठ संख्या 26 से 28 तक 1 और पूरक वाचन 32 से 33 तक यानी 32 से 33 तक 1. ಸೊ ಟೋಟಲ್ ಆಗಿರ್ತಕ್ಕಂಥದ್ದು ಸಂಖ್ಯಾಗೆ 1 ಕೊಟ್ಟಿದ್ದೀವಿ. ಒಟ್ಟಾರೆ 15 ಅಂಕಗಳ ಪರೀಕ್ಷೆಯನ್ನು ಸೊ ಪ್ರಶ್ನೆ ಪತ್ರಿಕೆಯನ್ನು ನಾವು ವಿತ್ ಬ್ಲೂ ಪ್ರಿಂಟು ಕ್ವಶನ್ ಪೇಪರು ಕೀ ಆನ್ಸರ್ಸನ್ನು ನೋಡುವ. ಇನ್ನು ಉದ್ದೇಶಗಳ ಆಧಾರದ ಮೇಲೆ ಅಂಕ ವಿಭಜನದಲ್ಲಿ ಸ್ಮರಣಕ್ಕೆ 4 ಅಂಕ, ಸಂಭಜನಕ್ಕೆ 6 ಅಂಕ, ಅಭಿವ್ಯಕ್ತಿಗೆ 3 ಮತ್ತು ಪ್ರಶಂಸಾಗೆ 2, ಟೋಟಲಿ 15 ಅಂಕಗಳ ಉದ್ದಿಷ್ಟ ಆಧಾರಿತ ಅಂಕ ವಿಭಜನೆ ಮಾಡಿದ್ದೀವಿ. ಇನ್ನು ಪ್ರಶ್ನೆಗೆ ಸ್ವರೂಪ के आधार पर ನೋಡೋದಾದರೆ ವಸ್ತುನಿಷ್ಠ 6 ಇದ್ದಾವೆ, ಲಘು ಉತ್ತರ 6, ದೀರ್ಘ ಉತ್ತರ 3, ಒಟ್ಟಾರೆ ಆಗಿರತಕ್ಕಂಥದ್ದು 15 ಅಂಕ. ಇನ್ನು ಆಧಾರ ಪತ್ರಕವನ್ನು ನೋಡೋದಾದರೆ ಪ್ರಾರ್ಥನಾ ಕವಿತಾದ ಮೇಲೆ ಒಟ್ಟಾರೆಯಾಗಿ 3 ಅಂಕಕ್ಕೆ ಪದ್ಯ ಪೂರ್ಣ ಮಾಡೋದು, 1 ಪ್ರಶ್ನೆ 3 ಅಂಕ. ಮಿರ್ಚ್ ಮಸಾಲ ಪಾಠಕ್ಕೆ 1 ಅನುರೂಪತಾದ ಪ್ರಶ್ನೆ, 1 2 3 ವಾಕ್ಯದ ಪ್ರಶ್ನೆ, ಒಟ್ಟು 2 ಪ್ರಶ್ನೆ 3 ಅಂಕ. ಮೇರಾ ದೇಶ್ ಮೇರಿ ಮಾ ಪಾಠಕ್ಕೆ 1 ಅನುರೂಪದ ಪ್ರಶ್ನೆ, 1 2 3 ವಾಕ್ಯದ ಪ್ರಶ್ನೆ, 2 ಪ್ರಶ್ನೆ 3 अंक. ಶಿಕ್ಷಾದಿಂದ 1 एक वाक्य में उत्तर लिखना, 1 2 3 वाक्यों में लिखना, 2 ಪ್ರಶ್ನೆ 3 अंक. ಪೂರಕ ವಾಚನ 26 to 28 ಪೇಜಲ್ಲಿ ಇರತಕ್ಕಂಥದ್ದು ಅಲ್ಲಿ एक ವಾಕ್ಯದಲ್ಲಿ ಒಂದೇ ಒಂದು ಪ್ರಶ್ನೆ ತಗೊಂಡಿದ್ದೀವಿ, 1 ಪ್ರಶ್ನೆ 1 अंक. ಮತ್ತು ಪೂರಕ ವಾಚನ 32 से 33 तक ಇದೆಯಲ್ಲ ಅಲ್ಲಿನೂ ಕೂಡ 1 एक वाक्य का प्रश्न ಇದೆ. ಸೊ 1 ಪ್ರಶ್ನೆ 1 ಉತ್ತರ 1 अंक. ಇನ್ನು ಲಾಸ್ಟ್ ಗ್ರಾಮರ್ಲಿ ಸಂಜ್ಞಾ ಕೊಟ್ಟಿದ್ರು, ಅದರಲ್ಲಿ ಬಹುವಿಕಲ್ಪೀಯ ಪ್ರಶ್ನೆ 1 ಹಾಕಿದ್ದೀವಿ. ಸೊ 1 ಪ್ರಶ್ನೆ 1 अंक. ಒಟ್ಟಾರೆ 10 ಪ್ರಶ್ನೆಗಳಿದ್ದಾವೆ, 15 ಅಂಕಗಳನ್ನು ಪ್ರಶ್ನೆ ಪತ್ರಿಕೆಯಲ್ಲಿ ಸೆಟ್ ಮಾಡಿದ್ದೀವಿ. प्रथम रचनात्मक आकलन 2024-25 कक्षा 8 विषय तृतीय भाषा हिंदी, अंक 15, समय 40 मिनट. फर्स्ट वन, सही विकल्प चुनकर संकेताक्षर सहित लिखिए ಅಂತ ಕೇಳಿದ್ದಾರೆ. निम्न में से व्यक्तिवाचक संज्ञा के लिए उदाहरण: ए पत्नी, बी सेना, सी सोना, डी भारत. ಸೊ ದ ರೈಟ್ ಆನ್ಸರ್ ಆಪ್ಷನ್ ಡಿ ಭಾರತ್ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಸೊ ಭಾರತ್ ಅಂತಕ್ಕಂಥದ್ದು ಏನಪ್ಪ ಅಂದರೆ ಅದು ವ್ಯಕ್ತಿವಾಚಕ ಸಂಜ್ಞೆಗೆ ಉದಾಹರಣೆ ಆಗ್ತದೆ. ಎರಡನೇ ಪ್ರಶ್ನೆ, ಅನುರೂಪತಾ ಲಿಖಿಯೇ. ಪ್ರಶ್ನೆ 2, ಭೋಲು ಪತಿ ಹೀರಾ ಡ್ಯಾಶ್ ಅಂತ ಕೇಳಿದ್ದಾರೆ. ಸೊ ಉತ್ತರ ನೋಡಿದರೆ ಗೊತ್ತಾಗ್ತದೆ, ಪತ್ನಿ ಅಂತಕ್ಕಂಥದ್ದು ರೈಟ್ ಆನ್ಸರ್. ಪ್ರಶ್ನೆ 3, ಮಿರ್ಚ್ ಮಸಾಲ ಲೋಕಕಥಾ ಆದರೆ ಮೇರಾ ದೇಶ್ ಮೇರಿ ಮಾ ಅಂತ ಕೇಳಿದರೆ, ಪಾಠದ ವಿಧ ಕೇಳಿದರೆ ಅದು ಬಂದ್ಬಿಟ್ಟು ಕಹಾನಿ ಅಂತಕ್ಕಂಥದ್ದು ಬರ್ತದೆ. ಇಷ್ಟು 2 ಪ್ರಶ್ನೆಗಳನ್ನು ಅನುರೂಪತದಲ್ಲಿತ್ತು, ಒಂದೊಂದಕ್ಕೆ 1 ಪ್ರಶ್ನೆ, ಒಟ್ಟಾರೆ 2 ಪ್ರಶ್ನೆ 2 अंक. प्रश्न 3, निम्नलिखित प्रश्नों के उत्तर एक एक वाक्य में लिखिए. 3 प्रश्ने, तला 1 के 1 अंक, ಒಟ್ಟಾರೆ 3 अंक. प्रश्न 4, किस वैज्ञानिक ने बताया कि पेड़ पौधों में जीवन है ಅಂತ ಕೇಳಿದ್ದಾರೆ. ಸೊ ದ ಆನ್ಸರ್ ಜಗದೀಶ್ ಚಂದ್ರ ಬೋಸ್ ने बताया कि पेड़ पौधों में जीवन है ಅಂತಕ್ಕಂಥದ್ದು ಇತ್ತು. 5ನೇ ಪ್ರಶ್ನೆ, ಶುಶು ने रो रो कर क्या सीखा है ಅಂತ ಕೇಳಿದ್ದಾರೆ. ಸೊ ದ ಆನ್ಸರ್ಸ್ ನೋಡೋದಾದರೆ ಶುಶು ने रो रो कर हंसना सीखा है ಅನ್ನೋದು ಉತ್ತರ. ಮುಂದಿನ ಪ್ರಶ್ನೆ 6, फूल और कली से हमने क्या सीखा है ಅಂತ ಕೇಳಿದ್ದಾರೆ. ಉತ್ತರ फूल से हम हंसना और कली से हम मुस्काना सीखा है ಅನ್ನೋದು ಬರೀಬೇಕು. नेक्स्ट मुख्य प्रश्न 4, निम्नलिखित प्रश्नों के उत्तर 2-3 वाक्यों में लिखिए. 7th क्वेश्चन, भोलू क्यों घबरा गया ಅಂತ ಕೇಳಿದ್ದಾರೆ. ಸೊ ದ ಆನ್ಸರ್ಸ್ ನೋಡೋದಾದರೆ भोलू आंगन में बैठकर दूध पी रहा था, उसे खांसी आई तथा दूध जमीन पर लोटा लुढ़क जाने से फैल गया और थोड़ा सा दूध मुंह से निकलकर जमीन पर फैल गया. फैले दूध में उसको 2 पंख दिखाई दिए, इस कारण भोलू घबरा गया ಅಂತಕ್ಕದ್ದನ್ನು ಬರೀಬೇಕು. नेक्स्ट क्वेश्चन 8,
अमृतसर के अस्पताल में मेजर के अंतिम शब्द क्या थे ಅಂತ ಕೇಳಿದ್ದಾರೆ. ಇಲ್ಲಿ 3 ಪ್ರಶ್ನೆ ಇದಾವೆ, ಒಂದೊಂದಕ್ಕೆ 2 ಅಂಕ, ಒಟ್ಟಾರೆ 6 ಅಂಕ. अमृतसर के अस्पताल में मेजर के अंतिम शब्द क्या थे ಅಂತ ಕೇಳಿದ್ದಾರೆ. आंसर, अमृतसर के अस्पताल में जब मेजर को लाया गया तब उनका पूरा सीना गोलियों से छलनी हो चुका था. गोलियां सीने में कसम रही थी पर चेहरे पर मुस्कान थी और उनके अंतिम शब्द मेरी माँ तक संदेश पहुंच देना, तुम्हारे बेटे ने गोलियां सीने पर ही खाई है, पीठ पर नहीं, ये उनके अंतिम शब्द थे. प्रश्न 9, पानी कैसे बरसता है, नदियाँ कैसे बहती है. आंसर, छोटे छोटे बादल एकत्रित होकर पानी बरसाते हैं. वही पानी पेड़ पौधों से होकर पर्वत पहाड़ पर गिर गिर कर पानी का संचय होता है और नदियाँ बनकर बहने लगती है, जैसे बूंद बूंद जगकर तालाब बनता है. नेक्स्ट पद्य भाग पूर्ण कीजिए. लास्ट क्वेश्चन, ಒಂದು ಪ್ರಶ್ನೆ 3 ಅಂಕ, ಒಟ್ಟಾರೆ 3 ಅಂಕ. ಪ್ರಶ್ನೆ 10, ಮಿಲಕರ್ ರಹೆ ಡ್ಯಾಶ್ ತುರತ್ ಉಟಾಯ್ ಅಂತಕ್ಕಂಥದ್ದಿದೆ. ಸೊ ಆನ್ಸರ್ಸ್ ಏನಿತ್ತಂದರೆ, ಮಿಲಕರ್ ರಹೆ ನಿಯಮ ಅಪನಾಯೆ, ಬೀತಿ ಬಾತೋं को ಬಿಸರಾಯೆ, छोटे बड़े सभी मिल जाए, ಗಿರೆ ಹುಯೆ ಕೋ ತುರತ್ ಉಟಾಯೆ ಅಂತಕ್ಕಂಥದ್ದು ಇತ್ತು. ಇಷ್ಟು 8th ನಾನು FA1 ಪರೀಕ್ಷೆಯನ್ನು ನಿಮ್ಮ ಪಾಠಗಳ ಹಂಚಿಕೆಗಳ ಆಧಾರದ ಮೇಲೆ ಮಾಡಿದ್ದೀನಿ. ಯಾರಿಗೆಲ್ಲ ಈ ಪ್ರಶ್ನೆ ಪತ್ರಿಕೆಗಳನ್ನು ಪರ್ಚೇಸ್ ಮಾಡಬೇಕಂತಿರಲ್ಲ ಅವರು 9964050759ಗೆ ವಾಟ್ಸಪ್ಪಲ್ಲಿ ಮೆಸೇಜ್ಗಳನ್ನು ಮಾಡಿ ಕಾಲ್ ಮಾಡಲಿಕ್ಕೆ ಹೋಗಬೇಡಿ. ಸೊ ಎಲ್ಲ ದಾಖಲೆಗಳು ನಮ್ಮಲ್ಲಿ ಸಿಗ್ತವೆ. ಜಸ್ಟ್ ಅವುಗಳು ವಾಟ್ಸಪ್ಪಲ್ಲಿ ಒಂದು ಮೆಸೇಜನ್ನು ಹಾಕಿದರೆ ಸಾಕು, ಖಂಡಿತವಾಗಿ ಶೇರ್ ಮಾಡ್ತೀವಿ. ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ನಮ್ಮದೇ ಒಂದು ವಾಟ್ಸಪ್ ಚಾನಲ್ ಅದ, ಟೆಲಿಗ್ರಾಮ್ ಗ್ರೂಪ್ ಅದ, ಅದರ ಲಿಂಕನ್ನು ಸಹಿತ ಕೊಟ್ಟಿದ್ದೀನಿ. ಉಳಿದ ವಿಷಯಗಳ ಪ್ರಶ್ನೆ ಪತ್ರಿಕೆಗಳನ್ನು ಸಹಿತ ಬೇಗನೆ ಲೈನ್ ಅಪ್ ಮಾಡ್ತೀವಿ ಅಂತ ಹೇಳ್ತಾ ಇಲ್ಲಿಯವರೆಗೆ ತಾವೆಲ್ಲರೂ ಕೂಡ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಮತ್ತೆ ಸಿಗುವ ಹೊಸ ವಿಡಿಯೋದಲ್ಲಿ. ಅಂಟಿಲ್ ಟೇಕ್ ಕೇರ್, ಬಾಯ್.